ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ. ನಮ್ಮ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. 2 ಡೇಸ್ ಆಯಿತು ಗೈಸ್ ನಾನು ವ್ಲಾಗ್ ಹಾಕದೆ. ಒಂದು ಕಂಟೆಂಟ್ ಕೂಡ ಏನೂ ಇರಲಿಲ್ಲ, ಹಾಗಾಗಿ ವಿಡಿಯೋ ಕೂಡ ಹಾಕಲಿಲ್ಲ. ಏನು ಕಂಟೆಂಟ್ ಇಲ್ಲದೆ ಏನು ವಿಡಿಯೋ ಹಾಕೋದು ಅಂತೇಳಿ. ಹಾಗೆ ಇವತ್ತು ಬೆಳಿಗ್ಗೆ ಜೋರಾಗಿ ಮಳೆ ಬರ್ತಾ ಉಂಟು ಗೈಸ್. ಈಗ ಇವತ್ತು ಅಮಾವಾಸ್ಯೆ ಅಲ್ಲ, ಸೊ ಹಾಗೆ ಬಿಸಿಲು ಕೂಡ ಬರ್ತದೆ, ಮಳೆ ಕೂಡ ಬರ್ತದೆ. ಹಾಗೆ ಹಾಗೆ ಇವತ್ತು ಇಡೀ ದಿನ ಹೇಗೆ ಅಂತೇಳಿ ಗೊತ್ತಿಲ್ಲ. ಬಿಸಿಲು ಬಿದ್ದರೆ ಒಳ್ಳೆದಿತ್ತು, ಸ್ವಲ್ಪ ಬಟ್ಟೆ ಎಲ್ಲ ಒಣಗಿ ಎಲ್ಲ ನಮಗೆ ಸಿಗ್ತದೆ ಒಂದು, ಮತ್ತು ಅಂಗಲೆಲ್ಲ ಗುಡಿಸ್ಲಿಕ್ಕೆ ನಮಗೆ ತುಂಬ ಹೆಲ್ಪ್ ಆಗ್ತದೆ ಬಿಸಿಲು ಬಿದ್ದರೆ. ಬನ್ನಿ ಗೈಸ್, ಇವತ್ತಿನ ಬ್ಲಾಗ್ ಯಾವ ರೀತಿ ಹೋಗ್ತದೆ ಅಂತೇಳಿ ನೋಡುವ. ಇವತ್ತು ಬೆಳಿಗ್ಗೆ ಆಪ ಮಾಡಿದ್ದೆ ಗೈಸ್ ನಾನು, ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ಸ್ವಲ್ಪ ಜಾಸ್ತಿ ಮಾಡಿದ್ದು, ಮೊನ್ನೆ ಕಡಿಮೆ ಆಗಿತ್ತು. ಇವತ್ತು ಇದು ಕೊಡ್ಡಾಯಿ ತಂದಿದ್ದಾರೆ ಹಸ್ಬೆಂಡ್, ನಿನ್ನೆ ಫ್ರೈ ಮಾಡಲಿಕ್ಕೆ ಅಂತ ತಂದದ್ದು ನಿನ್ನೆ. ಮತ್ತು ಬಟ್ ನಾನಿವತ್ತು ಪದಾರ್ಥ ಮಾಡಿದೆ. ನಿನ್ನೆ ಸಂಜೆ ಬೇರೆ ಪದಾರ್ಥ ಮಾಡಿದ್ದು, ಹಾಗಾಗಿ ಇವತ್ತಿಗೆ ಇಟ್ಟೆ ನಾನು ಆ ಮೀನನ್ನು. ಹಾಗೆ ನನ್ನ ಮಸಾಲೆ ಎಲ್ಲ ಆಗಿದೆ, ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು. ಇದಕ್ಕೆ ನಾನು ಮೆಣಸು, ನೀರುಳ್ಳಿ ಮತ್ತು ಶುಂಠಿಯನ್ನು ಹಾಕಿದ್ದೆ, ತುಂಬ ಒಳ್ಳೆ ಆಗ್ತದೆ. ಹಾಗೆ ಪದಾರ್ಥ ಒಂದು ಬೇಗ ಆದರೆ. ನಮಗೆ ತುಂಬ ಮುಳ್ಳು ಸೌತೆ ಸಿಕ್ಕಿದೆ ಗೈಸ್, ಗಿಡದಲ್ಲಿ ಒಂದೇ ಗಿಡ ಇರೋದು, ಆದರೆ ಮುಳ್ಳು ಸೌತೆ ತುಂಬ ನಮಗೆ ಸಿಕ್ಕಿತು, ಒಂದು 20ರ ಮೇಲೆ ಸಿಕ್ಕಿತು. ಇವತ್ತು ಕೂಡ ಇಷ್ಟು ಸಿಕ್ಕಿದೆ, ಇನ್ನು ನೋಡಬೇಕು. ಗುಡಿಸ್ಲಿಕ್ಕೆ ಇದು ಇಡ್ಸುಡಿ ಬೇಕಿತ್ತು, ಹಾಗೆ ಒಂದು ಇದು ತಗೊಂಡು ಬಂದಿದ್ರಮ್ಮ, ಅದರದ್ದು ಇಷ್ಟು ಕೆಲಸ ಆಗ್ತಾ ಉಂಟು ಈಗ. ಇವತ್ತು ನಮ್ಮ ಸೋಫೆ ನೋಡಿ, ಈಗ ಬಿಡಲಿಕ್ಕೆ ಇದು ಮಾಡೋದು, ಒಮ್ಮೆ ಬಿಟ್ಟರೆ ಆಚೆ ಎಲ್ಲ ತಿರುಗಾಡಿ ಬರುವ ಅಂತೇಳಿ. ಅವಳಿಗೆ ಸ್ವಲ್ಪ ಕಣ್ಣು ನೋವು, ಇಲ್ಲಿ ನೋಡಿ ರೈಟ್ ಸೈಡ್ ಸ್ವಲ್ಪ ಕಣ್ಣು ನೋವು. ಇದೊಂದು ಮುಳ್ಳು ಸೌತೆ ಇವತ್ತು ಸಿಕ್ಕಿದ್ದು, ಬೇರೆ ಗಿಡದ್ದು ಒಂದೇ ಸಿಕ್ಕಿದೆ, ದೊಡ್ಡದಾಗಿ ಉಂಟು. ಅದರಲ್ಲಿ ಆಗೋದಿಲ್ಲ, ಚಿಕ್ಕಾಗಿದೆ ಗಿಡ, ಹಾಗೆ ಅದರಲ್ಲಿ 2 ಸಿಕ್ಕಿದೆ ಒಟ್ಟಿಗೆ. ಮೊನ್ನೆ ಒಂದು ಸಿಕ್ಕಿದೆ, ಇವತ್ತೊಂದು ಸಿಕ್ಕಿತು. ನಮ್ಮ ಬಿಲ್ಲನಿಗೆ ಮೊನ್ನೆಯಿಂದ ಅವಳ ಮಾರಿ ಸತ್ತು ಹೋದ ದಿನದಿಂದ ಅದಕ್ಕೆ ಅವಳಿಗೆ ಅಷ್ಟೇ ಒಂಥರ ಬೇಸರ, ಆ ರೀತಿ ಎಲ್ಲ ಕೂಗುದೆ, ಬೊಬ್ಬೆ ಹಾಕ್ಕೊಂಡೇ ಹೋಗೋದು. ನೆಕ್ಸ್ಟ್ ಸಲ ಅವಳು ಮರಿ ಇಟ್ಟರೆ 10ನೇ ಸಲ ಇಡೋದು ಅವಳು ಮರಿಯನ್ನು. ಈಗ 9 ಸಲ ಇಟ್ಟಾಯಿತು, ಆದರೂ ಹೇಗಿದ್ದಾಳೆ ನೋಡಿ, ಇನ್ನೂ ಕ್ಯೂಟ್ ಆಗಿದ್ದಾಳೆ. ನೋಡುದು ಈಗ ಆಟ ಆಡಲಿಕ್ಕೆ. ಇಲ್ಲಿ ಏಡಿ ನೋಡಿ ಗೈಸ್, ಇದು ಜೀವ ಇರುವ ಏಡಿ, ನದಿಯದ್ದು ಯಾವ ರೀತಿ ಹೋಗ್ತಾ ಇದೆ ಅಂತೇಳಿ ನೋಡಿ. ಅದರ ಕೈಕಾಲೆಲ್ಲ ಸರಿ ಇದ್ದರೆ ಫಾಸ್ಟಾಗಿ ಹೋಗ್ತದೆ ಅದು ನೋಡಿ. ಎಲ್ಲ ಸರಿ ಇದೆ, ಸಿಕ್ಕಿದಷ್ಟೇ. ಈಗ ಗಂಟೆ ಸಂಜೆ 5 ಆಗ್ತಾ ಬಂತು, ನಾನಿಲ್ಲಿ ಟೀ ಮಾಡ್ತಾ ಇದ್ದೇನೆ, ಕಾಫಿ. ಇದು ಹೋದ ವರ್ಷ ಅಂಕಲ್ ಇರುವಾಗ ತೆಗೆದ ವಿಡಿಯೋ, ನೀವು ಜಸ್ಟ್ ಒಂದು ಸಲ ನೋಡಿಕೊಂಡು ಬನ್ನಿ. ಯಾಕೆಂತ ಹೇಳಿದರೆ, ಮೊದಲು ಎಷ್ಟು ಇತ್ತು ನೀರಂತ ಹೇಳಿದರೆ ಅಂಕಲ್ ಇದು ಹಾಕ್ತಾಯಿದ್ರು. ಇದರ ವಿಡಿಯೋ ನಾನು ಹಾಕಿದ್ದೇನೆ ಆಲ್ರೆಡಿ ಮೊದಲೇ, ಹೋದ ವರ್ಷವೇ. ಆದರೆ ಅಂಕಲ್ ಯಾವ ರೀತಿ ಬಂದು ಎಲ್ಲಿ ನಿಲ್ಲಿಸ್ತಿದ್ರು ಅಂತ ಹೇಳಿದರೆ, ದೋಣಿ ಅಲ್ಲಿ ಆ ಗಿಡದ ಹತ್ರ ನಿಲ್ಲಿಸ್ತಿದ್ರು. ಈಚೆಲ್ಲ ಹೈಟ್ ಇರಲಿಲ್ಲಲ್ಲ, ಇವಾಗ ಹೈಟ್ ಆದ ಕಾರಣ ಈಚೆ ಕೆಳಗಿನ ಬದಿ ನಿಲ್ಲಿಸಬೇಕಾಗ್ತದೆ. ಮೊದಲೆಲ್ಲ ಇಷ್ಟು ನೀರು ಬರ್ತಾ ಇತ್ತು. ಪೇರಳೆ ಮರದಲ್ಲಿ ಪೇರಳೆ ನೋಡಿ ಹೂವಾಗಿದೆ. ಪೇರಳೆ ಅಲ್ಲೆಲ್ಲ ಚಿಕ್ಕದಿದೆ, ಇನ್ನು ದೊಡ್ಡದಾಗಬೇಕಷ್ಟೇ. ತುಂಬ ಹೂವಾಗಿದೆ ನೋಡಿ. ಕೆಲವೊಂದು ಹಾಲು ಅಲ್ಲೇ ಕಪ್ಪು ಇದು ಬಿದ್ದಿದೆ, ಅದಕ್ಕೆ ತುಂಬ ಇದೆ ಗಿಡದಲ್ಲಿ ನೋಡಿ. ನೀರು ಯಾವ ರೀತಿ ಕಾಣ್ತದೆ ಅಂತೇಳಿ. ದೊಡ್ಡ ಪಪ್ಪಾಯ ಸಿಕ್ಕಿದೆ ಗೈಸ್ ನಮಗೆ, ದೊಡ್ಡ ಪಪ್ಪಾಯ ನಮ್ಮ ಗಿಡದಲ್ಲೇ ಆದದ್ದು. 2 ಡೇಸ್ ಇಟ್ಟರೆ ಇನ್ನು ಚೆನ್ನಾಗಿ ಹಣ್ಣಾಗ್ತದೆ ಇದು ಗೈಸ್. ಇದು ಮೊದಲು ಚಾರ್ಲಿ ಆ್ಯಂಡ್ ಡಿಂಕುನವರಿದ್ದರು, ನನ್ನ ಜೊತೆ ಕಾಡಿಗೆಲ್ಲ ಬರ್ತಾಯಿದ್ರು.
ಅವರು ತೀರಿದ ನಂತರ ಸೋಫಿಯನ್ನು ನಾವು ಈಗ ಬಿಡುವುದಿಲ್ಲ, ಅವಳನ್ನು ಕಟ್ಟೇ ಹಾಕೋದು ಜಾಸ್ತಿ. ಇವರು ನೋಡಿ ನವಿಲನ್ನು ಓಡಿಸ್ತಾರೆ. ಸೋಫಿ ಕೂಡ ಹಾಗೆ ನವಿಲನ್ನು ನೋಡಲಿಕ್ಕೆ ಬಿಡುವುದಿಲ್ಲ, ಅದನ್ನು ಓಡಿಸಿಕೊಂಡು ಕೊಂಡೋಗೋದು. ಇವರು ಕೂಡ ಹಾಗೆ ಓಡಿಸ್ಕೊಂಡೇ ಕೊಂಡೋಗ್ತಾರೆ. ಇದೆಲ್ಲ ಮೊದಲನೇ ಮೆಮೊರಿ. ಕಾಡೆಲ್ಲ ಅಷ್ಟೊಂದು ಬೆಳೆದಿರಲಿಲ್ಲ ಇದು ಬೇಸಿಗೆ ಕಾಲದಲ್ಲಿ. ನೋಡಿ ಹುಲ್ಲೆಲ್ಲ ಅಷ್ಟೇನು ಇರಲಿಲ್ಲ, ತೋಟ ಎಲ್ಲ ಒಳ್ಳೆ ಕ್ಲೀನ್ ಇರ್ತಾಯಿತ್ತು. ಇದೆಲ್ಲ ನೀರು ಬಿಡುವ ಎಲ್ಲ ಟೈಮ್ ಅಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಇದ್ದ ಕಾರಣ ಒಂಥರ ಖುಷಿ ಅಂತ ಅನಿಸ್ತಿತ್ತು. ಬೇಸಿಗೆಗಾಲದಲ್ಲಿ ನೀರು ಬಿಡ್ತಾ ಇದ್ವಿ ಹಾಗೆ ಅವರು ಡಿಂಕುನವರೆಲ್ಲ ತೋಟಕ್ಕೆ ಎಲ್ಲ ಹೋಗಿ ಬರ್ತಾಯಿದ್ರು, ನೀರಲ್ಲೆಲ್ಲ ಆಟ ಆಡಿ. ಇದೊಂದು ಮೆಮರಿ ಈಗಿನ ಇದಕ್ಕೆ. ಈಗೆಲ್ಲ ಫುಲ್ಲು ಚೇಂಜ್ ಆಗಿದೆ. ಈಗ ಇರೋದಕ್ಕೂ ಮೊದಲಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಈಗ ಇಲ್ಲೆಲ್ಲ ಫುಲ್ಲು ಕಾಡು ಬೆಳೆದಿದೆ, ಬಟ್ ಇವಾಗ ಎಲ್ಲ ಇಲ್ಲ, ಮೊದಲೆಲ್ಲ ಇರಲಿಲ್ಲ. ಅದೊಂದು ಮೆಮೊರಿ. ನನ್ನ ಹತ್ರ ವೀಡಿಯೋಸ್ ಎಲ್ಲ ಇತ್ತು, ಹಾಗೆ ನಿಮ್ಮ ಜೊತೆ ಶೇರ್ ಮಾಡುವ ಅಂತ. ಈ ಹಣ್ಣು ಕೂಡ ಈಗ ಇಲ್ಲವೇ ಇಲ್ಲ, ಹೋಗಿ ನೋಡಬೇಕಂತ ಅನಿಸೋದು. ಮತ್ತು ಅಲ್ಲಿ ತುಂಬ ಗಿಡ ಮರಗಳೆಲ್ಲ ಬೆಳೆದಿದೆ, ಹೋಗಲಿಕ್ಕೆ ದಾರಿ ಇಲ್ಲ, ಏನಾದರೂ ಇದ್ರೆ ಗೊತ್ತಾಗಲಿಕ್ಕಿಲ್ಲ ಅಂತೇಳಿ ಈಗ ಹೋಗೋದಿಲ್ಲ. ಗೈಸ್, ಈ ಬ್ಲಾಗನ್ನು ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಮತ್ತು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಾಳೆ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.